ಭ್ರಷ್ಟಾಚಾರ ನಡೆದಿದ್ರೆ ಆ ಬಗ್ಗೆ ಸರ್ಕಾರ ಕ್ರಮ ತಗೊಳ್ಳುತ್ತೆ ಅಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಏನಾದರೂ ಮಾಹಿತಿಗಳಿದ್ದರೆ, ಸಾಕ್ಷಿ ಪುರಾವೆಗಳಿದ್ದರೆ ಪಾಟೀಲ್ ಅವರು ಅದನ್ನು ಸರ್ಕಾರಕ್ಕೆ ಕೊಡಲಿ. ಭ್ರಷ್ಟಾಚಾರ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟಾಗಿ ಹೇಳಿದರು. ಯಾವುದೇ ಸರ್ಕಾರ ಇರಲಿ, ನಾನು ಈ ಸರ್ಕಾರ ಅಂತ ಹೇಳ್ತಿಲ್ಲ, ಯಾವುದೇ ಸರ್ಕಾರ ಇದ್ರೂ ಇರುತ್ತೆ. ಆದರೆ ಪಾಟೀಲ್ ಅವರ ಹೇಳಿಕೆ ಸರ್ಕಾರಕ್ಕೆ ಮುಜುಗರ ತಂದಿಲ್ಲ ಅಂತ ಸಚಿವರು ಸಮರ್ಥನೆ ಮಾಡ್ತಾರೆ. ನೀವು ಅದು ಬಿ ಆರ್ ಪಾಟೀಲ್ ಅವ್ರಿಗೆ ಕೇಳಬೇಕು. ನನ್ನ ಗಮನದಲ್ಲಿ ಆ ಥರ ಏನಿಲ್ಲ. ಅವ್ರ ಹತ್ರ ಏನಾದರೂ ಮಾಹಿತಿ ಇದ್ದರೆ ಖಂಡಿತ ಅದು ಕೊಡಬೇಕು. ಯಾಕಂತ ಹೇಳಿದ್ರೆ ಎಲ್ಲೇ ಭ್ರಷ್ಟಾಚಾರ ಆದರೆ ಅದನ್ನು ಕಡಿವಾಣ ಹಾಕುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಬೇಕಾಗ್ತದೆ. ಆದ್ದರಿಂದ ಎಲ್ಲಿ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಡ್ಯಾಮೇಜ್ ಅಂತ ಹೇಳೋದಿಲ್ಲ. ನೋಡಿ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಭ್ರಷ್ಟಾಚಾರ ಇದೆ. ಅದು ಗೊತ್ತಾದಾಗ ಅದರ ತಡೆ ಹಿಡಿಯುವಂಥ ಕೆಲಸ ಮಾಡಬೇಕು. ಎಲ್ಲ ಆಗ್ತಾ ಅದನ್ನು ನಾವು ನಿಯಂತ್ರಣ ಮಾಡುವಂಥ ಕೆಲಸ ಆಗಬೇಕು. ಅದರಿಂದ ಅವರ ಏನು ಮಾಹಿತಿ ಇದೆ ಅದನ್ನು ತೆಗೆದುಕೊಂಡು ನಾವು ಅದರ ಮೇಲೆ ಆ ಆಧಾರದ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ನಾನು ಅದು ಓಕೆ. ಬಿ ಆರ್ ಪಾಟೀಲ್ ಅವರು ಅವ್ರ ಹತ್ರ ಇರೋ ಸಾಕ್ಷಿ ಪುರಾವೆಗಳನ್ನ ಕೊಡಬೇಕು, ಒಂದು ಕಂಪ್ಲೇಂಟ್ ಕೊಡಬೇಕು ಅಥವಾ ಸರ್ಕಾರಕ್ಕೆ ಕೊಡಬೇಕು. ಆಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಸತ್ಯಾಂಶ ಏನಿದೆ ಅಂತಂದ್ಬಿಟ್ಟು. ಈಗೇನೋ ಹೇಳ್ಕೊಂಡಿದ್ದಾರಲ್ಲ, ನಾ ಹೇಳಿರೋದೆಲ್ಲ ಸತ್ಯ ಅಂತ. ಕೊಡಲಿ, ಅವ್ರಿಗೆ ಸಾಕ್ಷಿ ಪುರಾವೆಗಳನ್ನ ಕೊಡಲಿ.